ವಿದ್ಯೆ ಕೊಡಪ್ಪ ಅಂತ ಕೇಳಿದ್ರ. ಪಾರ್ವತಿ ಅಂದ್ರೆ ಏನ್ ಕೊಡ್ತೀರ? ಆ ವಿದ್ಯೆ ಮತ್ತು ಜ್ಞಾನದ ಭಿಕ್ಷೆಯನ್ನು ಕೊಡು ಕೇಳ್ಕೊಂಡಿರ. ಈ ಮೂರು ದೇವರ ಆಶೀರ್ವಾದದಿಂದ ನಿಮ್ಮ ಮಕ್ಕಳು ಇವತ್ತು ಏನೊಂದು ಇಲ್ಲಿ ಓಂಕಾರ ಬರ್ತದಲ್ಲ, ಆ ಓಂಕಾರಕ್ಕೆ ಪ್ರಣವ ಓಂಕಾರ ಆಗುತ್ತೆ. ಅತ್ಯಂತ ದೊಡ್ಡ ಮನುಷ್ಯಗಳು, ಅತ್ಯಂತ ಉನ್ನತ ಹುದ್ದೆಗೆ ಇರ್ತಾರವರೆಲ್ಲ ಉನ್ನತ ವಿದ್ಯಾಭ್ಯಾಸಗಳು ಉನ್ನತ ಹುದ್ದೆಗೆ ಇರಲಿ ಅಂತ ಸರಸ್ವತಿ ಗಣಪತಿ ಒಂದು ಭಾರತೀಯ ಪ್ರಾರ್ಥನೆ ಮಾಡ್ತಾರೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಅಡಿ ಮುಟ್ಟದೇನು. ದಯವಿಟ್ಟು ಅರ್ಥ ಮಾಡಬೇಡಿ, ಅವ್ರನ್ನ ಮಾತಾಡಕ್ಕೆ ಬಿಡಿ. ನಾವೆಷ್ಟೇ ಬ್ಯುಸಿ ಇರಲಿ, ಮಕ್ಕಳಿಗೆ ಎಂಕರೇಜ್ಮೆಂಟ್. ಜನರೇಷನ್ ಬೇರೆ, ಇವಾಗ ಜನರೇಷನ್ ತುಂಬಾ ಡಿಫ್ರೆಂಟ್ ಇದೆ. ಅವ್ರು ಸೆನ್ಸಿಟಿವ್ ಇದ್ದಾರೆ, ಅವ್ರ ಥಾಟ್ಸ್ ಯಾಕೆ ಸೆನ್ಸಿಟಿವ್ ಇದ್ದಾರೆ ಅಂದ್ರೆ ಅವ್ರು ಒಬ್ಬರು ಇರೋದು ನಾವು ಅಷ್ಟು ಕೊಟ್ಟಿರ್ತೀವಿ. ಆ ಸೆನ್ಸಿಟಿವ್ ನೇಚರಲ್ಲಿ ಅವ್ರೇನಾಗುತ್ತೆ, ನಾನು ಮಾತಾಡಿದ್ರೆ ಜೋರಾಗಿ ಮಾತಾಡಿದ್ರೆ ತಪ್ಪಾಗುತ್ತೆ. ನೋಡಿದ್ದೀರಾ, ಭಾರವಾಗ ರೆಕ್ಕೆ ಬಿಡದೇ ಇರೋ ಪಕ್ಷಿ ಯಾವಾಗ ಹೀಗೆ ಇಟ್ಕೊಳ್ಳುತ್ತೆ, ಅದ್ರ ಮೇಲೆ ಹಾರಕ್ಕಾಗಲ್ಲ. ಮಕ್ಕಳು ವಾಯ್ಸು ಹಾಗೇನೆ. ಇಲ್ಲಿ ವೋಕಲ್ ಕಾರ್ಡ್ ಅಂತ ನಾವೇನು ಹೇಳ್ತೀವಿ, ಅದನ್ನ ಬ್ಲೋ ಅಪ್ ಆಗಕ್ಕೆ ನಾವು ಬಿಡ್ಲಿಲ್ಲ ಅಂದ್ರೆ ಅವ್ರು ಅದನ್ನ ಹಿಂಡ್ರೆನ್ಸ್ ಇಟ್ಕೊಂಡು ಹಾಗೆ ಇಟ್ಕೊಂಡ್ಬಿಡ್ತಾರೆ. ಆ ವೋಕಲ್ ಕಾರ್ಡ್ ಬ್ಲೋ ಅಪ್ ಆಗದೇ ಇಲ್ಲ. ಸೊ ದಯವಿಟ್ಟು ಅದು ಮಾಡಬೇಡಿ, ಮಕ್ಕಳಿಗೆ ಫ್ರೀಯಾಗಿ ಮಾತಾಡೋಕ್ಕೆ. ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳ